ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕಕ್ಕೆ ಸ್ವಾಗತ. ಡಿ.ಕೆ. ಶಿವಕುಮಾರ್ 7 ವರ್ಷ ಮುಖ್ಯಮಂತ್ರಿ ಆಗೋದು ಫಿಕ್ಸ್ ಫಿಕ್ಸ್ ಫಿಕ್ಸ್. ಏನಪ್ಪ ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಅಂತೀರಾ? ಹೆಂಗೆ ಬಿಜೆಪಿ ಕಚ್ಚಾಡ್ಕೊಂಡ್ಬಿಟ್ರೆ ಮುಂದೆ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಹಗಲುಗನಸು, ಗಗನ ಕುಸುಮ, ಕನ್ನಡಿಯೊಳಗಿನ ಗಂಟು, ಏನ್ ಬೇಕಾದ್ರೆ ಹೇಳ್ಕೊಳ್ಳಿ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇಟ್ಕೊಂಡು, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇಟ್ಕೊಂಡು 2023 ಚುನಾವಣೆ ಗೆಲ್ಲಕ್ಕೆ ಅವ್ರ ಕೈಲಿ ಆಗ್ಲಿಲ್ಲ. 66 ಕುಸ್ತೋಯ್ತು. ಅಲ್ಲಿ ಬೈ ಎಲೆಕ್ಷನ್ ಅಲ್ಲಾದ್ರೂ 3ಕ್ಕೆ 3 ಹೊಡ್ಕತಾರ ಅಂದ್ರೆ ಸೋತ್ಬಿಟ್ರು. ಇದ್ದಿದ್ದೊಂದು ಶಿಗ್ಗಾವೇನು ಕಳ್ಕೊಂಡ್ಬಿಟ್ರು. ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೇಲೆ ಅಧಿಕಾರಕ್ಕೆ ಬಂದಾಯ್ತು. ಗ್ಯಾರಂಟಿನೇ ಅನ್ನೋಂಗಿದ್ದಿದ್ರೆ ಬೈ ಎಲೆಕ್ಷನ್ ಅಲ್ಲಿ ಜನ ಗೆಲ್ಲಿಸ್ತಿರ್ಲಿಲ್ಲ. ಇಲ್ಲ, ಏನೋ ಒಂದಷ್ಟು ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಆದ್ರೆ ಈ ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಕುಂಠಿತವಾಗಿರೋದಂತೂ ಸುಳ್ಳಲ್ಲ. ನಾನು ಯಾವ ಕಾರಣಕ್ಕೂ ಈ ಗ್ಯಾರಂಟಿ ಯೋಜನೆಯನ್ನ ಬೆಂಬಲಿಸಲ್ಲ. ಬಟ್ ಅಧಿಕಾರ ಅಥವಾ ಸರ್ಕಾರ ಅಥವಾ ಆಡಳಿತ ಅಂತ ಬಂದಾಗ ಈ ಗ್ಯಾರಂಟಿಯಿಂದ ಎಲ್ಲ ಕುಂಠಿತ ಆಗಿದೆ. ಇದೆಲ್ಲದರ ಹೊರತಾಗಿ ಮೇಲ್ನೋಟಕ್ಕೆ ಗೊತ್ತಿರುವಂತಹ ಚರ್ಚೆ, ಡಿ.ಕೆ. ಶಿವಕುಮಾರ್ ಅಟ್ಲೀಸ್ಟ್ 2 ವರ್ಷ ಮುಖ್ಯಮಂತ್ರಿ ಆಯ್ತಾರೆ ಇದೇ ಅವಧಿಯಲ್ಲಿ ಅಂತ. ಸಿದ್ದರಾಮಯ್ಯನವ್ರಿಗೆ ಪಾಪ ಕಾಲು ನೋವು, ವೀಲ್ ಚೇರಲ್ಲಿ ಓಡಾಡ್ತಾವ್ರೆ. ಹಂಗನ್ಬಿಟ್ಟು ಬೇರೆಯವ್ರು ಇಲ್ವಾ? ಸತೀಶ್ ಜಾರಕಿಹೊಳಿ ಅವ್ರು ಹೋಗ್ಬಿಟ್ಟು ಎಚ್.ಡಿ. ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ಕತ್ತಿದ್ರು. ಮುಖ್ಯಮಂತ್ರಿ ಯಾಕೇನೋ ಬೆಂಬಲ ಕೇಳೋರೆ ಅಂತ ಸುದ್ದಿ. ಡಿ.ಕೆ. ಶಿವಕುಮಾರ್ ಅಷ್ಟು ಸುಲಭವಾಗಿ ಬಿಟ್ಟು ಕೊಡುವಂತಹ ವ್ಯಕ್ತಿ ಅಲ್ಲ. ಡಿ.ಕೆ. ಶಿವಕುಮಾರ್ ರಾಜಕೀಯಕ್ಕೆ ಬಂದಿರದೆ ಮುಖ್ಯಮಂತ್ರಿ ಆಗೋದಕ್ಕೆ. ಮುಖ್ಯಮಂತ್ರಿ ಆಗೇ ಆಯ್ತಾರೆ ಡಿ.ಕೆ. ಶಿವಕುಮಾರ್. ಒಂದು ವೇಳೆ ಯಮಧರ್ಮರಾಯನೇ ಬಂದು ಡಿ.ಕೆ. ಶಿವಕುಮಾರ್ ಹೊರಡು ಅಂದ್ರು, ಒಂದೇ ಒಂದು ಕೆಲಸ ಬಾಕಿ ಐತ್ ಸ್ವಾಮಿ, ಪ್ರಮಾಣ ವಚನ ತಗೋಬಿಟ್ಟು ಒಂದಿನ CM ಆಗ್ಬಿಟ್ಟು ಬರ್ತೀನಿ ಅಂತಾರೆ. ಆ ಕೆಪಾಸಿಟಿ ಡಿ.ಕೆ. ಶಿವಕುಮಾರ್ಗೆ ಐತೆ. ಹಂಗಾಗಿ ಇದೇ ನವೆಂಬರ್ 2025 ನವೆಂಬರ್ ಅಥವಾ ಡಿಸೆಂಬರ್ಗೆ, ಇನ್ನೂ ಬರೆದಿಟ್ಕೊಳ್ಳಿ, 2025 ನವೆಂಬರ್ ಅಥವಾ ಡಿಸೆಂಬರ್ಗೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದು ಫಿಕ್ಸ್ ಫಿಕ್ಸ್ ಫಿಕ್ಸ್. ಟೈಟ್ಲಲ್ಲಿ ಏನು 7 ವರ್ಷ ಐತೆ ಅಂತಿರಲ್ಲ, ಇಲ್ಲಿಗೆ 2 ವರ್ಷ ಆಗೋಯ್ತು. 2028ಕ್ಕೆ ಹಿಂಗ್ ಕಚ್ಚಾಡ್ಕೊಂಡು ಕೂತ್ರೆ ಬಿಜೆಪಿ ಅನ್ನ ಅಧಿಕಾರಕ್ಕೆ ಬರುತ್ತಾ? ಅಥವಾ ಬಿಜೆಪಿ JDS ಮೈತ್ರಿ ಆಗ್ಬಿಟ್ರೆ 113 ದಾಟ್ಬಿಡ್ತೀವಿ ಈಸಿಯಾಗಿ ಅನ್ನೋ ನಂಬಿಕೆ ಇದೆಯಾ? JDS ಅಲ್ಲೇ ಒಂದಷ್ಟು ಜನಕ್ಕೆ ಬೇಸರ. ಪಾಪ ನಿಖಿಲ್ ಕುಮಾರಸ್ವಾಮಿನೇ 3 ಸಲ ಗೆಲ್ಲಿಸ್ಕೊಳಕ್ ಆಗ್ಲಿಲ್ಲ ಜನರಿಗೆ. JDSಗೆ ಇಡೀ ರಾಜ್ಯದಲ್ಲಿ ಪ್ರಾಣ ಕೊಡೋ ಕಾರ್ಯಕರ್ತರಿದ್ದಾರೆ. ಯಾರ ಓಟು ಅಂತ ಬಂದ್ರೆ ಯಾಕೋ ಹಿಂದೇಟ್ ಹಾಕ್ಬಿಡ್ತಾರೆ. ಕುಮಾರಸ್ವಾಮಿ CM ಆಗ್ಬೇಕಾ? CM ಯಾರಾಗಬೇಕು ಅಂತ ಚುನಾವಣೆ ನೋಡಿದ್ರೆ ಕುಮಾರಸ್ವಾಮಿ ಅನ್ಬೋದು ನೋಡಿ. ಬರೀ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಯಾರು ಓಟ್ ಹಾಕ್ಬೇಕು ಅಂದ್ರೆ. ಆದ್ರೆ ಪಕ್ಷ ಅಂತ ಬಂದಾಗ, ಹೀಗಾಗಿ ಬಿಜೆಪಿ JDS ಮೈತ್ರಿ 113 ದಾಟಿಬಿಡುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ 2028ಕ್ಕೂ ಇವ್ರ ಮೈತ್ರಿ ಇರುತ್ತೆ ಅನ್ನೋದು ಸುಳ್ಳು. ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಕಾಂಗ್ರೆಸ್ 2028ಕ್ಕೂ ಅಧಿಕಾರಕ್ಕೆ ಬಂದ್ರೆ ಅಚ್ಚರಿ ಪಡ್ಬೇಕಾಗಿಲ್ಲ. ಏನಪ್ಪಾ ಇವನು ಮಾತಾಡ್ತಾರೆ ಕಾಂಗ್ರೆಸ್ ಪರವಾಗಿ ಮಾತಾಡ್ತಾರೋ ಒಂದಷ್ಟು ಕಾಮೆಂಟ್ಗಳು ಬರುತ್ತೆ. ರಾಜಕೀಯವನ್ನ ಹತ್ತಿರದಿಂದ ನೋಡಿದಾಗ ಸದ್ಯ ಇರುವಂತ ಚಿತ್ರಣ ಇದೆ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ, JDS ನಲ್ಲಿ ಎಲ್ಲವೂ ಸರಿ ಆಗುತ್ತೆ ಅನ್ನೋದು ಕಷ್ಟ. ಹೀಗಾಗಿ 2028ಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಡಿ.ಕೆ. ಶಿವಕುಮಾರ್ ಮತ್ತೆ 5 ವರ್ಷ, ಅಲ್ಲಿಗೆ 7 ವರ್ಷ CM ಫಿಕ್ಸ್ ಫಿಕ್ಸ್. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.